ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಈ ಹಿಂದೆ ಮಾಡಲಾಗ್ತದೆ. ಬಹಳಷ್ಟು ಉಪವಾಸ ಪ್ರತಿಭಟನೆ, ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರ್ಕೊಂಡು ಬಹಳಷ್ಟು ನಾವು ಮಾಡಿದೆವು. ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವ. ಸ್ವತಃ ನಾವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು, ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೋರ್ಲಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನೋ ಅಂತಂದು ಸಿದ್ದರಾಮಯ್ಯ ಅವಾಗ ಹೇಳಿದ್ರ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ. ಅದ್ರ ಮತ್ತೆ ಇವತ್ತು ನಾವು 4-5 ವರ್ಷ ಮಾತ್ರ ಹೋದ್ರು, ಆದರೂ ಜಿಲ್ಲಾ ಆಗಿಲ್ಲ. ಗೋಕಾಕದವರು ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಅವರು ಕೂಡ ಮೇಲಿನ ಮೇಲೆ ಪ್ರತಿಭಟನೆ, ಸತ್ಯಾಗ್ರಹ, ಮನವಿ ಕೊಡ್ತಕ್ಕಂಥದ್ದು ನಾವು ಪೇಪರ್ ನೋಡ್ತಾ ಇದ್ದೀವಿ. ಅಲ್ಲಿನೂ ಕೂಡ ಸಂಪಾದನಾ ಮಠ ಸ್ವಾಮಿಗಳು ಅಲ್ಲೊಂದು ಸಂಪಾದನಾ ಮಠ ಇದೆ ಗೋಕಾಕದಲ್ಲಿ, ಅವರು ಆ ಪ್ರತಿಭಟನೆ ಹೋರಾಟ ನೇತೃತ್ವ ವಹಿಸಿದ್ದಾರೆ. ಇದು ನಮ್ಮದು ಸಂಪಾದನಾ ಮಠನ, ಇದು ನಾವಿಲ್ಲಿ ನೇತೃತ್ವ ವಹಿಸ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಅದು ಆಗಲಿ ಅನ್ನೋರು ನಾವು. ಗೋಕಾಕನೂ ಜಿಲ್ಲಾ ಆಗಲಿ, ನಮ್ಮದು ಜಿಲ್ಲಾ ಆಗಲಿ. ಮತ್ತು ಗೋಕಾಕದವರೇನೆ ಜಿಲ್ಲಾ ಇವತ್ತು ಉಸ್ತುವಾರಿ ಸಚಿವರದಾರ ಜಾರಕಿಹೊಳಿ ಅವರು ಕೂಡ ಮನಸ್ಸು ಮಾಡಬೇಕು. ಅದಕ್ಕಾಗಿ ಈ ಹಿಂದಿನ ಹೋರಾಟಗಳು, ಪ್ರತಿಭಟನೆಗಳು ಮತ್ತೆ ನಾವು ಅದನ್ನ ಮಾಡೋದು ಬೇಡ. ಈಗ ಏನು ಇಲ್ಲಿ ತಕ್ಕ ಅವರೆಲ್ಲರೂ ನೋಡಿದ ಇಲ್ಲಿ ಸಮಸ್ಯೆಗಳನ್ನ ಗೊತ್ತದೆ. ಅಥಣಿ ತಾಲೂಕಾ, ಕಾಗವಾಡ ತಾಲೂಕಾ, ರಾಯಬಾಗ ತಾಲೂಕಾ, ಕುರ್ಚಿ ತಾಲೂಕು ಇರತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಇಷ್ಟಾಗಲಿ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲ ಆಫೀಸ್ಗಳು ಬಂದಾವೆ, ಈಗಾಗಲೇ ಎಲ್ಲ ಆಫೀಸ್ಗಳು ಆಗಿದಾವೆ. DC 1 SP ಆಫೀಸ್ ಒಂದಾದ್ರೆ ಮುಗಿದು ಜಿಲ್ಲಾ ನ್ಯಾಯಾಲಯ ಆಗಿದೆ. ಆಮೇಲೆ ಮತ್ತೆ KSRTC ಶಿಕ್ಷಣ ಮತ್ತು DDPO, DDPI ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿದ್ದಾವೆ. SP ಆಫೀಸ್ ಒಂದು, DC ಆಫೀಸ್ 2 ಆಫೀಸ್ ಅವ್ರಿಗೆ ಬಂದ್ರೆ ಮುಗಿದ ಜಿಲ್ಲಾ ಕೆಲಸ ಆಗ್ತದೆ. ಆದರೆ ಸರ್ಕಾರ ಘೋಷಣೆ ಮಾಡ್ಬೇಕು ಶೈಕ್ಷಣಿಕ ಜಿಲ್ಲೆ ಅಂತಕ್ಕಂಥದ್ದು ಭಾಳ ಸಾಧ್ಯ ಘೋಷಣೆ ಮಾಡಿ, ಆದರೆ ಕಂದಾಯ ಜಿಲ್ಲಾ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮೆಲ್ಲದೆ ಮತ್ತು ಜನರ ಸಲುವಾಗಿದೆ. ಇದು ಏನು ಜನರ ನಮ್ಮ ಭಾಗದ ಜನರಿಗೆ ಬೆಳಗಾವಿ ಹೋಗಿ ಬರ್ಲಿಕ್ಕೆ ಬಹಳ ತೊಂದರೆ ಆಗಿದ್ದರಿಂದ ಘೋಷಣೆ ಆಗಬೇಕು. ಅಕ್ಟೋಬರ್ 2 ಒಂದು ಲೈನ್ ಕೊಡೋಣ ಅವರಿಗೆ. ಅಕ್ಟೋಬರ್ 2 ದಿವಸ ಗಾಂಧಿ ಜಯಂತಿ ದಿವಸ ಗಾಂಧಿ ಅವರು ಅಹಿಂಸಾತ್ಮಕ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಾರ. ಹಿಂಸೆ ಮಾಡಿಲ್ಲ ಅವರು. ನಾವು ಈ 30 ವರ್ಷ ಏನು ಹಿಂಸೆ ಮಾಡಿಲ್ಲ. ಯಾರಿಗೂ ತೊಂದರೆ ಆಗಲಾರ್ದಂಗೆ ಉಪವಾಸ, ಪ್ರತಿಭಟನೆ, ಯಾರು ವ್ಯಾಪಾರಸ್ಥರಿಗೆ, ಸಾರ್ವಜನಿಕರಿಗೆ, ನೌಕರ ತೊಂದರೆ ಆಗಲಾರ್ದಂಗೆ ನಾವು ಜಿಲ್ಲಾ ಹೋರಾಟ ಸಮಿತಿಯವರು ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಗಾಂಧಿಯವರಿಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟರು. ನಾವು ಕೂಡ ಅಹಿಂಸಾತ್ಮಕವಾಗಿಯೇ ಶಾಂತ ರೀತಿಯಿಂದ ಹೋರಾಟ ಪ್ರತಿಭಟನೆ ಮಾಡಿ ನಮ್ಮ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ತಾವೆಲ್ಲ ಬಹಳಷ್ಟು ಹಳ್ಳಿಯಿಂದ ಆಗಮಿಸಿದಿರಿ. ಇದೇ ನಡೀತಕ್ಕಂಥ ಇನ್ನ ಬರ್ತಕ್ಕಂತಹ ನಿರ್ಮಾಣಗಳಲ್ಲಿ ಮತ್ತೊಮ್ಮೆ ನಾವು ಈ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರ ಕಡೆ ಮತ್ತೆ ನಾವು ಹೋಗಿ ಮತ್ತೊಂದು ಮನೆ ಕೊಡೋರು ಅದನ್ನು ಕೊಟ್ಟು